ಹಾಯ್. ಓಕೆ, ಇವತ್ತು ಡೇಟ್ ಬಂದ್ಬಿಟ್ಟು ಜುಲೈ 10. ಇವತ್ತೆಲ್ಲ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೇನಂತೆ. ಸೊ ನೋಡಿ, ಫಸ್ಟ್ಗೆ ನಿಮ್ಗೆ ಏನಂತಂದರೆ ಫ್ರಂಟ್ ಪೇಜಲ್ಲಿ ನೋಡ್ತಾ ಇದ್ದಾರೆ ಸ್ಕ್ರೀನಲ್ಲಿ ಏನೇನೆಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಎನೇಬಲ್ಡ್ ಅಂತ ಕೊಟ್ಟಿದ್ದರು. ಇಂಜಿನಿಯರಿಂಗು, ಅಗ್ರಿಕಲ್ಚರ್, ನರ್ಸಿಂಗ್, ಫಾರ್ಮಾ ಸೈನ್ಸ್ ಮತ್ತು ವೆಟರ್ನರಿ ಆ್ಯಂಡ್ ಅದೇ ರೀತಿಯಾಗಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಸು ಮತ್ತು ಬಿ ಪಿ ಟಿ ಜೊತೆಗೆ BP1 ಇತ್ತು ಆ್ಯಂಡ್ ಯೋಗ ಆ್ಯಂಡ್ ನ್ಯಾಚುರೋಪತಿ. ಇಷ್ಟು ಕೋರ್ಸ್ದು ಏನು ಮಾಡಿದ್ರಿ, ಆಪ್ಷನ್ ಎಂಟ್ರಿ ಮಾಡಿದ್ರಿ. ಆ್ಯಂಡ್ BMIS ಲಾಸ್ಟ್ ಕೊನೆಗೆ 2 days ಮಾತ್ರ ಕೊಟ್ಟಿದ್ದರು. ಓಕೆ, ಸೊ ಕ್ವಶನ್ ಈಸ್ ಏನಪ್ಪ ಅಂತಂದರೆ ಪ್ರೊವಿಷನಲ್ ರಿಸಲ್ಟ್ ಆ್ಯಂಡ್ ಫೈನಲ್ ರಿಸಲ್ಟು ಯಾವಾಗ ಬಿಡ್ತಾರೆ ಆ್ಯಂಡ್ ಅದರ ಡಿಫ್ರೆನ್ಸ್ ಏನು ಆ್ಯಂಡ್ ಕಟ್ ಆಫ್ ಯಾವ ರೀತಿ ಇಂಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಇಷ್ಟು ಮಾತಾಡ್ತೀನಿ. ಸರಿ ನೋಡಿ, ನೀವು ನಿನ್ನೆವರೆಗೂ ಕೂಡ 11:40 ಕೂಡ ಆಪ್ಷನ್ ಎಂಟ್ರಿ ಓಪನ್ ಮಾಡಿದ್ರು ಅಂತಂದರೆ ಜುಲೈ 9 11:40 AM ವರೆಗೂ ಕೂಡ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಲ್ಲಿವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ಸ್ಗಳನ್ನ ಕನ್ಸಿಡರ್ ಮಾಡಿಬಿಟ್ಟು 14ನೇ ತಾರೀಕು ಬೆಳಗ್ಗೆ 11 ಗಂಟೆ ನಂತರ ಅಂತ ಹೇಳಾರೆ. ಸೊ 11 ಗಂಟೆ ಯಾವಾಗ ಬೇಕಾದ್ರೂ ಬರ್ಬೋದು ಅದು. ಓಕೆ, 11 ಗಂಟೆ ನಂತರ ಅಂತ ಹೇಳಾರೆ. ಮೊನ್ನೆನೂ ಕೂಡ 11 ಗಂಟೆ ನಂತರ ಹೇಳ್ತೇಳಿ 10 ಗಂಟೆಗೆ ಬಂದಿತ್ತು. ಸಮ್ಟೈಮ್ 11 ಗಂಟೆ ನಂತರ ಸಮ್ಟೈಮ್ 6 ಗಂಟೆನೂ ಕೂಡ ಮಾಡ್ತಾರೆ ಸಾಯಂಕಾಲ. ಒಟ್ಟು 14ನೇ ತಾರೀಕು ಬರುತ್ತೆ. ಓಕೆ, ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಸೊ ಪ್ರೊವಿಷನಲ್ ರಿಸಲ್ಟ್ ಬಿಡುವಂಥ ಉದ್ದೇಶ ಏನಂತಂದರೆ ನಿಮ್ಮಲ್ಲಿ ಏನಾದರೂ ದೂರುಗಳಿದ್ದರೆ ಅಂದರೆ ಕಂಪ್ಲೇಂಟ್ಸ್ಗಳು ಇತ್ತಂತಂದರೆ ಅವನ್ನೇನು ಮಾಡಬೇಕು, ಕೇದವರಿಗೆ ಸಲ್ಲಿಸಬೇಕು. ಒಂದು ಡೇಟ್ ಒಂದು ಟೈಮ್ ಕೊಡ್ತಾರೆ, ವಿತಿನ್ ಒಂದು 4 to 6 hours ಕೊಡ್ತಾರೆ. ಅಷ್ಟು ಟೈಮ್ ಒಳಗಡೆ ನೀವು ಕೇದವ್ರಿಗೆ ಮೇಲ್ ಮಾಡೋದಾಯಿತು. ಓಕೆ, ಸೊ ಅಥವಾ ನೀವು ನಿಯರ್ ಇತ್ತಂದ್ರೆ ಕೇದವ್ರಿಗೆ ಹೋಗ್ಬಿಟ್ಟು ಹೇಳೋದಾಯ್ತು. ಈ ಥರ ಏನಾದರೂ ಮಾಡಿದರೆ ಅದನ್ನೆಲ್ಲನೂ ಕೂಡ ತಿದ್ದುಕೊಳ್ತಾರೆ. ಅಂದರೆ 14ನೇ ತಾರೀಕು ಬಿಟ್ಟಿರ್ತಕ್ಕಂಥ ರಿಸಲ್ಟ್ನ ಸ್ವಲ್ಪ ತಿದ್ದುಕೊಳ್ತಾರೆ. 15ನೇ ತಾರೀಕು ಮತ್ತೆ ಆಲ್ಮೋಸ್ಟ್ ನೋಡಿ 99.99 ಏನು ಕೂಡ ತಪ್ಪಾಗಿರಲ್ಲ ಕೈ ಕಡೆಯಿಂದ. ಸುಮ್ಮನೆ ಇರಲಿ ಬಿಡೋಣ ಅಂತಂದು ಉದ್ದೇಶ ಇಟ್ಕೊಂಡು ಮಾಡ್ತಿರೋದು ಒಳ್ಳೆ ವಿಚಾರ, ಆಯಿತಾ. ಸೊ ಪ್ರೊವಿಷನಲ್ ರಿಸಲ್ಟ್ನ ಅದು ನೋಡಿಕೊಂಡು ಏನಾದರೂ ತಪ್ಪಂತ ನೋಡಿಕೊಂಡು ನಿಮ್ಗೆ ಏನಾದರೂ ಅನಿಸಿದರೆ ಕೇಗೆ ದೂರ ಸಲ್ಲಿಸ್ತಾರೆ. ಅದು ನೋಡ್ಕೊಂಡು ಏನು ಮಾಡ್ತಾರೆ, 15ಕ್ಕೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ 14ನೇ ತಾರೀಕು ಬರೋದೇ ನಿಮ್ಗೆ ಆಲ್ಮೋಸ್ಟ್ ಫೈನಲ್. ಅಂದರೆ 14ನೇ ತಾರೀಕು ಬಿಟ್ಟ ತಕ್ಷಣ ಅವತ್ತೇ ಅಡ್ಮಿಷನ್ ಆಗೋದಾ? ಇಲ್ಲ, 15ನೇ ತಾರೀಕು ಫೈನಲ್ ರಿಸಲ್ಟ್ ಬರೋರು ಕೂಡ ವೆಯ್ಟ್ ಮಾಡಲೇಬೇಕು. ಸೊ 15ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಅಡ್ಮಿಷನ್ ಆಗಿಬಿಡ್ಬೇಕಾ? ಇಲ್ಲ, ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಪ್ರೊಸೆಸ್ ಇರ್ತದೆ, ಆಯಿತಾ. ಸೊ ನಿಮ್ಗೆ 15ನೇ ತಾರೀಕು ಕೂಡ ಫೈನಲ್ ರಿಸಲ್ಟ್ ಆಗಿ ನಿಮಗೆ ಕೆಲವೊಂದಿಷ್ಟು ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ವ, ಅದು ಬೇಸ್ಡ್ ಆದಮೇಲೆ ಒಂದು ಕಾಲೇಜ್ ಯಾವುದೋ ಒಂದು ಅಲಾಟ್ಮೆಂಟ್ ಆಗಿರುತ್ತೆ. ಕೆಲವೊಬ್ಬರಿಗೆ ಅಲಾಟ್ಮೆಂಟ್ ಆಗಿರಲ್ಲ. ಯಾಕಂದರೆ ಅಲಾಟ್ಮೆಂಟ್ ಯಾಕೆ ಆಗಿರಲ್ಲ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿರಲ್ಲ. ಓಕೆ, ನೀವು ಕಟ್ ಆಫ್ ಯಾವುದೇ ರೀತಿ ನೋಡಿರಲ್ಲ. ಓಕೆ, ಅಥವಾ ನಿಮಗೆ ಅದೇ ಕಾಲೇಜ್ ಬೇಕು, ನಂಗೆ ಇದ್ರೆ ಮಾತ್ರ ಹೋಗ್ತೀನಿ ಅಂತ ಈ ರೀತಿ ನೀವು ಅಂದರೆ ಕಂಡೀಷನಲ್ಲಿ ಇತ್ತಂದರೆ ಸೊ ಸಿಗ್ತಾ ಇರಲ್ಲ. ಸೊ ಅವಾಗ ಏನು ಮಾಡ್ಬೋದು, ನೀವು ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ನಿಮ್ಗೆ ಏನೂ ಚಾಯ್ಸ್ ಎಂಟ್ರಿರಲ್ಲ. ಅಂದರೆ ನಿಮಗೆ ಸೀಟೇ ಸಿಕ್ಕಿಲ್ಲ ಅಂತಂದರೆ ನೀವು ಏನು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಹೋಗ್ತಾರೆ. ಮತ್ತೆ ಪದೇ ಮುಂದೆನೂ ಕೂಡ ಕೇಳಿಬಿಡ್ರಿ, ಸೀಟ್ ಸಿಕ್ಕಿಲ್ಲ ನಾವೇ ಮಾಡಬೇಕು, ಸೀಟ್ ಸಿಕ್ಕಿಲ್ಲ ಅಂತಂದರೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಅಷ್ಟೇ. ಸೀಟ್ ಸಿಕ್ಕರೆ ನಿಮಗೆ ಚಾಯ್ಸಸ್ಗಳನ್ನ ಕೊಡ್ತಾರೆ. ಯಾಕಂತಂದರೆ ಸೀಟ್ ಸಿಕ್ಕ ಮೇಲೆ ಅಡ್ಮಿಷನ್ ಆಗಬೇಕಾ ಅಥವಾ ಬೇಡವಾ, ಅಥವಾ ಎಕ್ಸಿಟ್ ಆಗಬೇಕಾ, ಅಥವಾ ಸಿಕ್ಕಿರೋ ಕಾಲೇಜ್ ಬೇಡವಾ ಅಂತಂದು. ಸೊ ಪದೇ ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತಂದರೆ, ನೀವು ಆಪ್ಷನ್ ಎಂಟ್ರಿಗಳನ್ನ ಎಷ್ಟು ಬೇಕಾದರೂ ಚೇಂಜಸ್ ಮಾಡ್ಬೋದಾಗಿತ್ತು, ಆಯಿತಾ. ಆಪ್ಷನ್ ಎಂಟ್ರಿನ ನೀವು 1000 ಸರ್ತಿ ಬೇಕಾದರೂ ಎಡಿಟ್ ಮಾಡ್ಬೋದಿತ್ತು. ಕೊಟ್ಟಿರ್ತಕ್ಕಂಥ ಲಾಸ್ಟ್ ಟೈಮ್, ಫಾರ್ ಎಕ್ಸಾಂಪಲ್ ನಿನ್ನೆ ಜುಲೈ 11:40 ಕೂಡ ಟೈಮ್ ಕೊಟ್ಟಿದ್ರು. ಅಲ್ಲಿವರೆಗೂ ಕೂಡ ಎಷ್ಟು ಸರ್ತಿ ಆದರೂ ಲಾಗಿನ್ ಆಗಿಬಿಟ್ಟು ನೀವು ಚೇಂಜಸ್ ಮಾಡ್ಬೋದಿತ್ತು. ಬಟ್ ಹಂಗಲ್ಲ. ಇನ್ ಕೇಸ್ ಚಾಯ್ಸ್ ಆಪ್ಷನ್ ಎಂಟ್ರಿ ಎಷ್ಟು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಬಟ್ ಚಾಯ್ಸ್ ಎಂಟ್ರಿ ಹಂಗಲ್ಲ. ಚಾಯ್ಸ್ 1 ಕೊಟ್ರಿ ಅನ್ಕೋರಿ, ಆಯ್ತು ಕೊಟ್ಬಿಟ್ರೆ ಅಡ್ಮಿಷನ್ ಆಗಲೇಬೇಕು. ಒನ್ ಟೈಮ್ ಅಷ್ಟೇ ಕೊಡ್ತಾರೆ. ಚಾಯ್ಸ್ 2 ಕೊಟ್ರಿ ಅನ್ಕೋರಿ, ಓಕೆ, ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಇಟ್ಕೋಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ 1 2 3 4 ಅಂತ ಇದ್ದಾವೆ. 4ನೇ ಕಾಲೇಜ್ ಸಿಕ್ಕಿತ್ತು ಅಂತ ಅನ್ಕೊಳ್ಳಿ. 4ನೇ ಕಾಲೇಜ್ ಸಿಕ್ತಂದರೆ ಚಾಯ್ಸ್ 2 ಕೊಡೋದಿದ್ರಂತಂದರೆ ಮೇಲಿದ್ದು ಮಾತ್ರ ಇರ್ತದೆ, ಕೆಳಗಲ್ದು ಡಿಲೀಟ್ ಆಗಿಬಿಡ್ತದೆ. ಚಾಯ್ಸ್ 3 ಕೊಟ್ಟರೆ ಫಾರ್ ಎಕ್ಸಾಂಪಲ್ 3ನೇ ಕಾಲೇಜ್ ಸಿಕ್ಕಿತ್ತಂದರೆ ಇದು 3ನೇದು ಒಂದೇ ಡಿಲೀಟ್ ಆಗುತ್ತೆ. 1 2 4 ಎಲ್ಲನೂ ಕೂಡ ಇರುತ್ತೆ. ಅಂದರೆ ಮೇಲೆ ಕೆಳಗೆ ಎಲ್ಲನೂ ಕೂಡ ಇರ್ತವೆ. ಸಿಂಪಲ್ ಆಗಿ ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆಗ್ತಾರೆ, ಆಯಿತಾ. ಸೊ ನಿಮ್ಗೆ ಹೇಳೋದು ಇಷ್ಟೇ, ಚಾಯ್ಸ್ ಎಂಟ್ರಿ ಮಾಡುವಾಗ ಕರೆಕ್ಟಾಗಿ ಲೈವ್ ಡೆಮೋ ಮಾಡ್ತೀನಿ, ಆಯಿತಾ. ನಾನಂತೂ ಲೈವ್ ಡೆಮೋ ಮಾಡ್ತೀನಿ. ಅಂದರೆ ಚಾಯ್ಸ್ ಎಂಟ್ರಿದು ಒಂದು ಲೈವ್ ಡೆಮೋ ಮಾಡ್ತೀನಿ. ಅದು ನೋಡಿಬಿಟ್ಟು ನೀವು ಏನು ಮಾಡಿರಿ, ಚಾಯ್ಸ್ ಎಂಟ್ರಿ ಮಾಡಿರಿ. ತಪ್ಪು ಮಾಡಬೇಡಿ ಅಂತ, ಆಯಿತಾ. ಪ್ರೊವಿಷನಲ್ ರಿಸಲ್ಟು ಫೈನಲ್ ರಿಸಲ್ಟು ಏನಂತ ಡಿಫ್ರೆನ್ಸ್ ಗೊತ್ತಾಯ್ತಾ ಹೋಗುತ್ತೆ. ಆ್ಯಂಡ್ ಇದು ರಿಸಲ್ಟ್ ಫಸ್ಟ್ ಇದು ನಡೀತಿರೋದು ಇನ್ನೂ ಕೂಡ ಫಸ್ಟ್ ರೌಂಡ್, ಆಯಿತಾ. ಫಸ್ಟ್ ರೌಂಡ್ ನಿಮ್ಗೆ ಏನು ಮಾಡ್ತಾರೆ, ರಿಸಲ್ಟ್ ಬಂದಾದ ನಂತರ ನಿಮ್ಗೆ ಏನು ಬಿಡ್ತಾರೆ ಅಂತಂದರೆ ಕಟ್ ಆಫ್ ಅನ್ನೋದು ಬಿಡ್ತಾರೆ. ಆ ಕಟ್ ಆಫ್ ನೋಡಿಬಿಟ್ಟು ಸೆಕೆಂಡ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಪದೇ ಹೇಳ್ತಾ ಇದ್ದೀನಿ, ಅಪ್ಗ್ರೇಡೇಷನ್ ಕೊಡೋದು ಯಾವಾಗ ಅಂತಂದರೆ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಅಪ್ಗ್ರೇಡೇಷನ್. ಅಂದರೆ ಅಡ್ಮಿಷನ್ ಆಗಲೇಬೇಕು ಸೆಕೆಂಡ್ ರೌಂಡ್ ಹೋಗುವಾಗ. ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಓಲ್ಡ್ ಇಟ್ಕೋಬೋದು. ಬಟ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಓಲ್ಡ್ ಇಡೋಕೆ ಬರಲ್ಲ, ಅಡ್ಮಿಷನ್ ಆಗಿಬಿಟ್ಟೇ ಹೋಗಬೇಕಾಗುತ್ತೆ. ಸೊ ಬರ್ತಕ್ಕಂಥ ಮುಂದೆ ದಿನಗಳಲ್ಲಿ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಕಟ್ ಆಫ್ ಆಗಿ ಹೇಳ್ತಾ ಇದ್ದೀರಿ. ಇನ್ನೂ ಕೂಡ ನೋಡಿ BNIS ಅಷ್ಟೇ. ಈಗ ಏನಪ್ಪ ಅಂದರೆ ಈಗ ಮಾಕ್ ರಿಸಲ್ಟ್ಗೂ ಫಸ್ಟ್ ರೌಂಡ್ ರಿಸಲ್ಟ್ಗೂ ಡಿಫ್ರೆನ್ಸ್ ಇರೋದು ಅಂತಂದರೆ ಒಂದು ಸ್ವಲ್ಪ ಏನಂತಂದರೆ ಇಂಕ್ರೀಸ್ ಆಗುತ್ತೆ. ಮಾಕ್ ರಿಸಲ್ಟ್ಗೂ ಏನಂತಂದರೆ ಸ್ಲೈಟಾಗಿ ಏನಂತಂದರೆ ಇಂಕ್ರೀಸ್ ಆಗುತ್ತೆ. ಅದನ್ನು ಕೂಡ ಆಗಲಿಕ್ಕಿಲ್ಲ. ಯಾಕಂದರೆ ಸಮ್ ಹುಡುಗರು ಏನಂತಂದರೆ ಮಾಕ್ ರಿಸಲ್ಟಿಗೆ ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಇವಾಗ ಹಾಕೊಂಡಿತ್ತಂದರೆ
ಆಲ್ಮೋಸ್ಟ್ ಮಾರ್ಕ್ ರಿಸಲ್ಟ್ ಫಸ್ಟ್ ಈಗ ಪ್ರಾವಿಷನಲ್ ರಿಸಲ್ಟ್ ಅಥವಾ ಫಸ್ಟ್ ರೌಂಡ್ ರಿಸಲ್ಟು ಏನೂ ಕೂಡ ಡಿಫ್ರೆನ್ಸ್ ಆಗಿರಲ್ಲ. ಸೊ ಕಟ್ ಆಫ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಈ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಭಾಳ ಡಿಫ್ರೆನ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ ಕಟ್ ಆಫ್ದು. ಓಕೆ, ವೇಟ್ ಮಾಡಿ, ಖಂಡಿತ ಒಳ್ಳೆ ಕಾಲೇಜ್ ಸಿಗ್ತವೆ ನಿಮ್ಗೆ. ಏನಾದರೂ ಬೆಟರ್ ಕಾಲೇಜ್ ಅಥವಾ ಅನ್ಸ್ಯಾಟಿಸ್ಫೈಡ್ ಅಥವಾ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡಿ, ಖಂಡಿತ ಸೀಟ್ ಒಳ್ಳೆ ಕಾಲೇಜಸ್ ಸಿಗ್ತವೆ ನಿಮಗೆ. ಸರಿ, ಮುಂದೆ ಎಲ್ಲನೂ ಕೂಡ ಹೇಳೋಣ ಅಂತ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.